ಬಾಗಾಯತಿಗೆ ಬಿಟ್ಟಂತ ಬೆಟ್ಟದಲ್ಲಿ ಸಾಗುವಳಿದಾರರಿಗೆ ಮತ್ತು ವಾಸ್ತವ್ಯಕ್ಕೆ ಮಾಡಿಕೊಂಡ ಅತಿಕ್ರಮಣದಾರರ ಚಟುವಟಿಕೆಗಳಿಗೆ ಹಸ್ತಕ್ಷೇಪ ಮಾಡಲು ಮತ್ತು ನಿಯಂತ್ರಿಸುವ ಅಧಿಕಾರ ಅರಣ್ಯ ಇಲಾಖೆಗೆ ಇರುವುದಿಲ್ಲ. ಅರಣ್ಯ ಇಲಾಖೆ ಸರ್ಕಾರದ ಭಾಗ. ಬೆಟ್ಟದ ಆಡಳಿತಾತ್ಮಕ ನಿಯಂತ್ರಣ ಅರಣ್ಯ ಇಲಾಖೆಗೆ ಇರುವುದಿಲ್ಲ ಎಂದು ಅರಣ್ಯ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು. ಸಿರ್ಸಿ ತಾಲೂಕಿನ ರಾಜೀವ್ ನಗರದಲ್ಲಿ ಬೆಟ್ಟ ಅತಿಕ್ರಮಣದಾರರನ್ನ ಉದ್ದೇಶಿಸಿ ಮಾತನಾಡಿದ ರವೀಂದ್ರ ನಾಯ್ಕ್ ಅವರು, ಕಂದಾಯ ಮಾಲೀಕತ್ವದ ಬೆಟ್ಟ ಕ್ಷೇತ್ರದಲ್ಲಿ ಅರಣ್ಯ ಕಾಯ್ದೆ ಅಡಿಯಲ್ಲಿ ಮರಗಳ ರಕ್ಷಣೆ ಪಾಲನೆ ಅರಣ್ಯ ಇಲಾಖೆಗೆ ಅವಕಾಶ ಇದ್ದು, ಬೆಟ್ಟ ಕ್ಷೇತ್ರದ ಭೂಮಿಯ ಮೇಲಿನ ಹಕ್ಕಿಗೆ ಸಂಬಂಧಿಸಿ ಬೆಟ್ಟದಾರರಿಗಾಗಲಿ ಅತಿಕ್ರಮಣದಾರರನ್ನು ಪ್ರಶ್ನಿಸಲು ಅರಣ್ಯ ಇಲಾಖೆಗೆ ಅಧಿಕಾರ ಇರುವುದಿಲ್ಲ. ಹೀಗಿದ್ದಾಗಿಯೂ ವಿನಾಕಾರಣ ಅರಣ್ಯ ಇಲಾಖೆಯು ಗೊಂದಲವನ್ನ ಸೃಷ್ಟಿಸಿರುವುದು ಖೇದಕರ ಎಂದು ಅವರು ಹೇಳಿದ್ರು. ಬೆಟ್ಟದ ಮಾಲೀಕತ್ವವು ವೈಯಕ್ತಿಕವಾದದ್ದಲ್ಲ, ಬೆಟ್ಟವು ಬಾಗಾಯಿತದ ಅವಿಭಾಜ್ಯ ಅಂಗ. ಅದರಂತೆ ಬಾಗಾಯಿತರಾದವರಷ್ಟೇ ಅಲ್ಲ, ಭೂರಹಿತ ವಸತಿಹೀನರು ಸಹಿತ ಬೆಟ್ಟದ ಕ್ಷೇತ್ರದಲ್ಲಿ ಮನೆ ಕಟ್ಟಿಕೊಂಡು ವಾಸ್ತವ್ಯಕ್ಕಾಗಿ ಆಸರೆ ಮಾಡಿಕೊಂಡಿರುವವರು ಅಷ್ಟೇ ಸತ್ಯ. ಬ್ರಿಟಿಷರು ಸರ್ವೆ ಸೆಟಲ್ಮೆಂಟ್ ಮಾಡುವಾಗ ಬೆಟ್ಟವನ್ನ ಕಂದಾಯ ಇಲಾಖೆಗೆ ಸೇರಿಸಿರುವುದಲ್ಲದೆ ಮೀಸಲು ಅರಣ್ಯದಿಂದ ಮುಕ್ತಗೊಳಿಸಿರುವುದರಿಂದ ಬೆಟ್ಟ ಕ್ಷೇತ್ರವನ್ನ ಅರಣ್ಯ ಇಲಾಖೆ ಯಜಮಾನನಂತೆ ವರ್ತಿಸುವುದು ಸಮಂಜಸವಲ್ಲ ಎಂದು ಅವರು ಹೇಳಿದ್ರು. ಬೆಟ್ಟವಾಗಿರಲಿ ಅರಣ್ಯ ಪ್ರದೇಶವಾಗಿರಲಿ ಹೊಸ ಅತಿಕ್ರಮಣಕ್ಕೆ ಅವಕಾಶ ನೀಡಬಾರದು. ಸಾಗುವಳಿ ಮತ್ತು ವಾಸ್ತವ್ಯ ಮಾಡುವ ಅತಿಕ್ರಮಣದಾರರು ಕಾನೂನುಬದ್ಧ ಭೂಮಿಯ ಹಕ್ಕಿನ ಕುರಿತು ಸರ್ಕಾರ ಶಾಶ್ವತ ಪರಿಹಾರಕ್ಕಾಗಿ ಚಿಂತಿಸಬೇಕು ಎಂದು ಅವರು ಹೇಳಿದರು. ಇದು ಯಾರು ವೈಯಕ್ತಿಕ ಆಸ್ತಿ ಅಲ್ಲ. ಸರ್ಕಾರ ನಾನು ಮಾಲೀಕತ್ವದಲ್ಲಿದ್ದೇನೆ ಅಂತ ಹೇಳೋ ಕಾರಣಕ್ಕೆ ಯಾರನ್ನು ಪ್ರಶ್ನೆ ಮಾಡಲಿಕ್ಕೂ ಬರುವುದಿಲ್ಲ. ಈ ಕಾನೂನಡಿಯಲ್ಲಿ ಸಾಗುವಳಿದಾರ ಅಂತ ನೀವೇನಿದ್ದೀರಿ, ಬೆಟ್ಟದಲ್ಲಿ ಮನೆಯನ್ನು ಮಾಡ್ಕೊಳ್ತಿದ್ದೀರಿ, ಇದಕ್ಕೆ ಕಾನೂನು ಪರಿಹಾರವೇ ಬಿಟ್ರೆ ಯಾವುದೇ ರೀತಿಯ ರಾಜಕೀಯ ಭಾಷೆನಾಗಲಿ ಪೊಳ್ಳು ಭಾಷೆನಾಗಿದ್ರೆ ಮತ್ತೊಂದು 20 ವರ್ಷ ಹೀಗೆ ಇರ್ತೀರಿ. ಅದಕ್ಕೆ ಕಾನೂನಾತ್ಮಕವಾಗಿ ಚಿಂತನೆ ಮಾಡುವ, ಸಂಘಟನಾತ್ಮಕವಾಗಿ ನಾವು ಮಾಡುವ, ಅಧ್ಯಯನ ಮಾಡುವ, ಯಾವ ರೀತಿಯಾಗಿ ಬೆಟ್ಟದಲ್ಲಿ ಮಂಜೂರಿಗೆ ಕೊಡ್ಲಿಕ್ಕೆ ಸಾಧ್ಯತೆ ಇದೆಯೋ ಆ ರೀತಿ ನಾವು ಮುಂದಿನ ಕಾಲದಲ್ಲಿ ಹೆಜ್ಜೆ ಇಡುವ ಅಂತ ಹೇಳ್ತಾ ಮೊದಲನೇ ಹಂತದ ಮಾತನ್ನು ಮುಗಿಸ್ತೇನೆ. ಮತ್ತೆ ಈ ಸಭೆಯಲ್ಲಿ ಸಿರ್ಸಿ ನಗರಸಭೆಯ ಮಾಜಿ ಅಧ್ಯಕ್ಷ ಪ್ರದೀಪ್ ಶೆಟ್ಟಿ ಮಾತನಾಡಿ, ಬೆಟ್ಟ ಅತಿಕ್ರಮಣದಾರರ ಸಮಸ್ಯೆಗಳ ಕುರಿತು ಸಂಘಟನಾತ್ಮಕ ಹೋರಾಟ ಜರುಗಬೇಕೆಂದು ಹೇಳಿದ್ರು. ಸಭೆಯನ್ನು ಉದ್ದೇಶಿಸಿ ಕಿರಣ್ ನಾಯ್ಕ್, ರಾಘು ಕಾನಡೆ, ರಾಜು ನಾಯ್ಕ್ ಮಾತನಾಡಿದ್ರು. ಮಗದಲಿನ್ ಲೋಪಿಸ್, ಮಂಜುಳಾ ಅನಾಬಳ, ಚಂದ್ರು ನಾಯ್ಕ್, ಬಾಬು ಅನದಳಗಿ, ಮೈಲಕ್ ಗೋನ್ಸಾಲಿಸ್, ನಾಗರಾಜ್ ಮಣಿವಾಳ್, ಶಾರದಾ ನಾಯ್ಕ್, ಪುಂಡಲಿಕ್ ಬಗವೆ, ನೂರ್ಮುದ್ ಬೆಣ್ಣೆ, ಶಂಕರ್ ನಾಯ್ಕ್, ವಿನೋದ್ ಗಡ್ಕರ್, ಜಾನ್ ಫರ್ನಾಂಡಿಸ್, ಸಂಜಯ್ ಶಿರೋಡ್ಕರ್ ಇತರರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಉಮೇಶ್ ಪಟ್ಕಾರ್ ಕಾರ್ಯಕ್ರಮದಲ್ಲಿ ವಂದಿಸಿದ್ರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.